ಆಚಾರ್ಯ. ಭೀಮಸೇನ 10 ದಿನಗಳ ಘೋರ ಯುದ್ಧದಲ್ಲಿ ಅನೇಕ ಬಂದಿ ಬಾಂಧವ ಪಾಪಿಗಳು. ಇಂದಿನ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಮರಣ ಹೊಂದಿರು. ಈಗ ದ್ರೋಣಾಚಾರ್ಯ ರಚಿಸುವ ಚಕ್ರವ್ಯೂಹವನ್ನು ಬೇಯಿಸುವವರು ಯಾರು? ಭೀಮಸೇನ. ಅಗ್ರಜ, ಭೀಮಸೇನ ಆ ಚಕ್ರವ್ಯೂಹವನ್ನು ಬೇಯಿಸಲು ಸಾಧ್ಯವಾಗದೆ ಖಿನ್ನನಾಗಿ ಹಿಂತಿರುಗಿದನು. ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಭೀಮಸೇನ ಈ ಚಕ್ರವನ್ನು ಬೇಯಿಸಲು ಭೀಮಾರ್ಜುನರಿಗೆ ಮಾತ್ರ ತಿಳಿದರು. ಈಗ ಭೀಮಾರ್ಜುನರು ಸಂತಾಪಕರಣ ಯುದ್ಧಕ್ಕೆ ಹೋಗಿರುವರು. ಹಿಂದಿರುಗಿ ಬರುವಂತೆ ಮುಂದೇನು ಮಾಡುವುದು? ಅಗ್ರಜ, ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ. ಅಸಂಭವ ಅಪ್ಪಾಜಿ, ಅಸಂಭವ. ಪರಾಜಯವೆಂಬ ಮಾತೇ ಬಾರಕೂಡುದು. ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ಹಿಡಿದು ಗೋಡನ ವ್ಯೂಹವೇ ಬಿಸಿ ಕಡಿದು ವೈರಿಗಳ ಶಿರಗಳನ್ನೆಲ್ಲ ಕಡಿದು ವೈರಿಗಳ ಶಿರಗಳನ್ನೆಲ್ಲ ತಳದೊಳಗೆ ಕಣಕಿದರೆ ಕರಳುಗಳ ಬಗೆದಿಡುವೆ. ತಳದೊಳಗೆ ಕಣಕಿದರೆ ಕರಳುಗಳ ಬಗೆದಿಡುವೆ. ಬಿಡೆ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ತಂದೆ ಪಾತನ ದಯೆಯೊಂದಿರಲಿ, ಇಂದಿರೇಶನೇ ನಾನೇ ಬರಲಿ. ತಂದೆ ಪಾತನ ದಯೆಯೊಂದಿರಲಿ, ಇಂದಿರೇಶನೇ ನಾನೇ ಬರಲಿ. ಗೋಡನ ವ್ಯೂಹ ಭೇದಿಸಿ, ಗೋಡನ ವ್ಯೂಹ ಭೇದಿಸಿ, ಗೋಡನ ವ್ಯೂಹ ಭೇದಿಸಿ, ಚಂದದಲ್ಲಿ ಬರುವೆನು ನಾ, ಚಂದದಲ್ಲಿ ಬರುವೆನು ನಾ, ಚಂದದಲ್ಲಿ ಬರುವೆನು ನಾ. ಇದೆಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಅಮೋಘವಾದ ವಜ್ರಾಯುಧಕ್ಕೆ ಸಮನಾದ ಖಡ್ಗವಿರುವಾಗ, ನಮ್ಮ ದೊಡ್ಡಪ್ಪ ಭೀಮಸೇನನ ಕೈಯಲ್ಲಿ ಅಮೋಘವಾದ ಗದೆ ಇರುವಾಗ, ನನ್ನ ತಂದೆಯ ಕಪಿಧ್ವಜವು ಯುದ್ಧರಂಗದಲ್ಲಿ ಹಾರಾಡುತ್ತಿರುವಾಗ ಈ ಪಾಂಡವರಿಗೆ ಅಪಜಯವೇ? ಈ ವೀರರಿಗೆ ಯುದ್ಧದಲ್ಲಿ ಸೋಲೆ ಖಂಡಿತವಾಗಿಯೂ ಇಲ್ಲ. ಅದಿರಲಿ ದೊಡ್ಡಪ್ಪ, ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೂ ಏನು? ಜಾಗ್ರತೆಯಾಗಿ ತಿಳಿಸಿ. ಮಗು ಅಭಿಮನ್ಯು, ದ್ರೋಣ ರಚಿಸುವ ಚಕ್ರವ್ಯೂಹವನ್ನು ಬೇಯಿಸಲು ಸಾಧ್ಯವಿಲ್ಲ. ಕೌರವರ ಬಾಣಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ನೀನು ಚಿಂತಿಸ್ತಿರುವೆಯಾ? ಅಗ್ರಜ, ಜಾಗೃತೆಯಾಗಿ ಅಭಿಮನ್ಯುಗೆ ಅಪ್ಪಣೆಯನ್ನು ಕೊಡಿ. ಜ್ಯೇಷ್ಠ ಪಿತ, ಇದಕ್ಕೋಸ್ಕರ ನೀವು ಇಷ್ಟೊಂದು ಚಿಂತಿಸುತ್ತಿರುವೆ. ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಿ ಆ ಕೌರವರ ಸೈನ್ಯವನ್ನು ನಿಮಿಷ ಮಾತ್ರದಲ್ಲೇ ಸಂಹರಿಸಿ ಬರುವೆನು. ಜಾಗ್ರತೆ ಆಗಿ ನನಗೆ ಅಪ್ಪಣೆಯನ್ನು ಕೊಡಿ. ಮಗು ಅಭಿಮನ್ಯು, ನಿನ್ನ ಧೈರ್ಯಶಾಲ ಸಾಹಸಗಳಿಗೆ ನಾನು ಮೆಚ್ಚಿದ್ರು. ಆದರೆ ನೀನು ಚಿಕ್ಕವನು. ಈ ಚಕ್ರವನ್ನು ಬೇಯಿಸಲು ನೀನು ಸಾಧ್ಯವಿಲ್ಲ. ಬೇಡ ಮಗು. ದೊಡ್ಡಪ್ಪ, ನಾನು ಚಿಕ್ಕವನಾದರೂ ನನ್ನ ಜೀವಜ್ಯೋತಿಯು ಚಿಕ್ಕದೆಂದು ಭಾವಿಸಬೇಡಿ. ಅದು ಕ್ಷತ್ರಿಯರ ತೇಜಸ್ಸಿನ ಚಿರಪ್ರಕಾಶದಿಂದ ಉಜ್ವಲ ಸೂರ್ಯನ ಕಿರಣಗಳಂತೆ ಬೆಳಗುತ್ತಿರುವುದು. ಆದ್ದರಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅನುಮತಿಯನ್ನು ಕೊಡಿ. ನನ್ನನ್ನು ಪುತ್ರನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಮಾತೆಯಾದ ನನ್ನ ತಾಯಿ ಸುಭದ್ರಾ ದೇವಿಯು ನನ್ನನ್ನು ಆಶೀರ್ವದಿಸಲಿ. ಜನಕ ಕೇಳಿ, ನಾನು ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಅಂದು ನಾನು ಕಲಿತ ವಿದ್ಯೆಯು ಇಂದು ಉಪಯೋಗಕ್ಕೆ ಬರುವುದು. ಅದನ್ನು ನೀವು ವ್ಯರ್ಥ ಮಾಡದೆ ನನಗೆ ಜಾಗ್ರತೆಯಾಗಿ ಅನುಮತಿ ಕೊಡಿ. ಆಗ ತಿಳಿವಿರಿ, ಪಾರ್ಥನ ಮಗನು ಪಾರ್ಥನಷ್ಟೇ ಪರಾಕ್ರಮಿ ಎಂದು. ಅಗ್ರಜ, ಜಾಗೃತೆಯಾಗಿ ಅಭಿಮನ್ಯುವಿಗೆ ಅನುಮತಿಯನ್ನು ಕೊಡಿ. ಅಭಿಮನ್ಯು ಚಕ್ರವ್ಯೂಹವನ್ನು ಬೇಯಿಸಿದೊಡನೆ ನಾನು ಗೋಡೆಯೊಳಗೆ ನುಗ್ಗಿ
ಅವರನ್ನು ಧ್ವಂಸ ಮಾಡಿ ಅವರನ್ನು ನಿರ್ಮೂಲ ಮಾಡಿ ಬರುವೆನು. ಜಾಗೃತೆಯಾಗಿ ಅಭಿಮನ್ಯುವಿಗೆ ಅನುಮತಿಯನ್ನು ಕೊಡಿ. ಭೀಮಸೇನ, ನಿನ್ನಿಷ್ಟದಂತೆ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನಗೊಪ್ಪಿಸ್ತಿರುವೆನು. ಯುದ್ಧರಂಗದಲ್ಲಿ ಈತನನ್ನು ಒಂದು ಕ್ಷಣ ಬಿಟ್ಟಿರಬೇಡ. ಧನಂಜಯ ಪುತ್ರನ ಪ್ರಾಣವು ಅಚ್ಚೆಯಿಂದಿರಲಿ. ಕುಮಾರ ಅಭಿಮನ್ಯು, ಹೋಗಿ ಬನ್ನಿ, ಮಂಗಳವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಂದರೇನು ಜನಕ? ನಾವಿನ್ನೂ ಬರಬೇವು. ಮತಾಂಧರಾದ ಕೌರವರ ಮದವ ನಿರೀಕ್ಷಣ, ಮತಾಂಧರಾದ ಕೌರವರ ಮದವ ನಿರೀಕ್ಷಣ, ವಿಲಕ್ಷಣ ಸುಲಕ್ಷಣ ವ್ಯೂಹವನ್ನು ಭೇದಿಸಿ ದಯವ ಪಡೆದು ಬರುವೆವು. ವ್ಯೂಹವನ್ನು ಭೇದಿಸಿ ದಯವ ಪಡೆದು ಬರುವೆವು. ಅದಮರವರ ಎಡೆಯ ಸೀರಿ ಅರುಷದಿಂದ ಬರುವೆವು. ಅದಮರವರ ಎಡೆಯ ಸೀರಿ ಅರುಷದಿಂದ ಬರುವೆವು. ಅರುಷದಿಂದ ಬರುವೆವು. ಅರುಷದಿಂದ ಬರುವೆವು. ಮತಾಂಧರಾದ ಕೌರವರ ಪದವ ಮುರಿಮೆ ನಿರೀಕ್ಷಣ, ವಿಲಕ್ಷಣ ಸುಲಕ್ಷಣ. ಸ್ವಾಮಿ, ಸ್ವಾಮಿ,
ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಮ್ಮಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು. ನೀನು ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿದೆ? ಸ್ವಾಮಿ, ನನ್ನ ಸರ್ವಸ್ವ ನಿಮಗೆ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ. ಪ್ರಿಯೆ, ಪ್ರತಿಕ್ಷಣವೂ ಪ್ರತಿದಿನವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೂಗಳಿಂದ ಈ ಸೃಷ್ಟಿಕರ್ತನನ್ನು ಬೆಳೆಸುವು. ಪಕ್ಷಿಗಳು ದಿನದಿನವೂ ಹೊಸ ಗಾನಗಳಿಂದ ಈ ಪ್ರಕೃತಿಯನ್ನು ನಲಿಸುವವು. ಸರ್ವಶ್ರೇಷ್ಠನಾದ ಸೂರ್ಯದೇವನು ಹೊಸ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದೆ ಆನಂದದ ಮೂಲ. ಪ್ರೇಯಸಿ, ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು, ನಾನೇ ವಸಂತ ನೀನೆ ಕೋಗಿಲೆ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು, ನಾನೇ ವಸಂತ ನೀನೆ ಕೋಗಿಲೆ, ನೀನೆ ವಸಂತ ನಾನೇ ಕೋಗಿಲೆ. ಓಹೋ
ಪ್ರೇಮದ ವಿಚಾರವು ಹೀಗೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ ಹಾಗೂ ಸಮ್ಮಿಲನ, ಈ ಉಭಯ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ ಪ್ರೇಯಸಿ. ನೆನ್ನೆಯ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲಿತರಾಗಿದ್ದೆವು ಪ್ರೇಯಸಿ. ಸ್ವಾಮಿ, ಈ ದಿನದ ಸುಪ್ರಭಾತದಲ್ಲಿ, ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆಯ ಉತ್ತರ. ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು. ನಿನ್ನ ಇಚ್ಛೆಯಲ್ಲಿ ನಾನು ನಡೆಯುವೆನು. ಬನ್ನಿ ಸ್ವಾಮಿ. ಸ್ವಾಮಿ, ನಾನೇ ಆಯ್ದು ತಂದು ಕಟ್ಟಿದ ಈ ಹೂ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗು. ಸ್ವಾಮಿ, ನನ್ನಲ್ಲಿ ಕೋಪವೇ? ಪ್ರಾಣೇಶ್ವರ, ಹಾಗಾದ್ರೆ ಸ್ವಲ್ಪ ನಗಬಾರದೆ ಸ್ವಾಮಿ. ವಾಯಿನಿಯ ಆ ಮೋಡ ಪ್ರೇಮಾಮೃತವ ನೀಡಲೇಕೆ ಓಡುವನಿ?
ಮನಕಾನಂದವ ನೀಡುವಾರೆ ಮನದಾಸೆಯಿಂದ ಸ್ವಾಮಿ ಪ್ರಾಣೇಶ್ವರ, ಸ್ವಲ್ಪ ನಗುತ್ತಾರ್ದೆ. ಬಯಸಿದೆ ನಿನ್ನ ತೋಳ ಸರಿಯ ನೀಡದೆ ಹೇಗೆ ಕಾಣುವಿನಿ. ಬಯಸಿದೆ ನಿನ್ನ ತೋಳ ಸರಿಯ ನೀಡದೆ ಹೇಗೆ ಕಾಣುವಿನಿ. ನನ್ನಾಗಿ ಪ್ರೇಮದ ಮಿಲನ ಸ್ವಾಮಿ. ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಹರೆಯೊಳಗೆ ಸ್ವಾಮಿ. ಸ್ಥಿರವಾಗಿರಲಿ ಹರೆಯೊಳಗೆ ಹೃದಯದ ತನುಮನ. ಹೃದಯದ ತನುಮನ ಬೆರೆತ ಹಾಲು ಜೀವಿತದಲ್ಲಿ ಮನದ ಸುಂದರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಬಾ ಕುಳಿತುಕೋ. ಪ್ರೇಯಸಿ, ಸ್ವಾಮಿ. ಈ ದಿನ ಯುದ್ಧರಂಗದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಆದ್ದರಿಂದ ಈ ನಿನ್ನ ಪ್ರೇಮದ ಆರೋಹಣೆಯನ್ನು ನಾನು ಸನ್ಮಾನಿಸಲು ಸಮಯವಿಲ್ಲ. ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ. ಆ ದ್ರೋಣನ ವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯದೆ ನಗುನಗುತ್ತಾ ಕಳಿಸಿಕೊಡು ಪ್ರಿಯೆ. ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಹ ಕರೆದುಕೊಂಡು ಹೋಗಿ. ನಾನು ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಆ ಬಲರಾಮರನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು ಸ್ವಾಮಿ. ಬೇಡ ಪ್ರಿಯೆ, ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣೆಯನ್ನು ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಈ ನಿನ್ನ ಯುದ್ಧಕ್ಕಾಗಿ ಈ ಹೊಸ ತಂದಿರಿ. ಇದು ಕಾರ್ಯ ಈಡೇರಿಸಲಿ ಸ್ವಾಮಿ. ಈ ಕೋಮಲವಾದ ಕೈಗಳಿಗೆ ಇದು ಉಚಿತವಾದ ಕಾರ್ಯವಿದೆಲ್ಲ ಉತ್ತರ. ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಮುಡಿಗೇರಿಸು. ರೂಪುಗೊಂಡ ರತಿಯಂತೆ ಚಂಚಲ ಕಟಾಕ್ಷ ಬಾಣುಗಳನ್ನು ಹೂಡು. ಮನ್ಮಥಲಾಕ್ಷಿ, ಈ ನಿನ್ನ ಹೃದಯ ಮಂದಿರದಲ್ಲಿ ನನಗೆ ಸ್ಥಾನವನ್ನು ಕೊಡು ಪ್ರಿಯೆ. ಹಬ್ಬಬ್ಬ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ನಾ ಬೇಡುವೆ ಪ್ರಿಯೆ, ನಾ ಬೇಡುವೆ ನಿರ್ವೇಜ ಕೋಪವೇ ಆನಂದವ ಬೀರೆ. ನಾ ಬೇಡುವೆ ಪ್ರಿಯೆ, ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕಿಂತೀಗ ನಾ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕಿಂತೀಗ ನಾ ಹೋಗುವೆ. ನಿರ್ವೇಜನೆ ತಿರುತ ಕೋಪವೇ ಆನಂದವ ಬೀರೆ. ನಾ ಬೇಡುವೆ ಪ್ರಿಯೆ, ನಾ ಬೇಡುವೆ. ನಾಡಿಯ ಕೋಪ ನಾಡಿ
ಕ್ಷತ್ರಿಯ ಧರ್ಮವ ಪಾಲಿಸಲು ಕ್ಷತ್ರಿಯ ಧರ್ಮವ ಪಾಲಿಸಲು ಕೊಲ್ಲುವೆ ಶತ್ರುಗಳ 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 ನಿರ್ವೇದ ನೆತ್ತೆ ವೃತ್ತ ಕೋಪವೇ ಆನಂದವಾಗಿದೆ ನಾ ಬೇಡುವೆ ಪ್ರಿಯೆ ನಾ ಬೇಡುವೆ. ಇದು ಉಪವಾಸ ಸಮಯವಲ್ಲ ಪ್ರೇಯಸಿ. ಈ ದಿನ ಗೌರವಯುದ್ಧವು ನಮಗೆ ಒದಗಿದೆ. ಈಗಲೂ ಸಹ ನೀನು ನಗುತ್ತಿರುವೆ. ನಿನಗೆ ಪ್ರಪಂಚದಲ್ಲಿ ಸೃಷ್ಟಿಕರ್ತನು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಘೋರವಿಧಿಯೇ ಬೇರೆ. ಗಾನವಾಯಿ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಒಬ್ಬರೊಬ್ಬರು ಪರಸ್ಪರ ಸಂಬಂಧವಿಲ್ಲದ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆ. ಒಬ್ಬನಾದ ವಿಧಾತನು ಇಬ್ಬರ ಉತ್ತರವನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನೀನು ನನ್ನನ್ನು ನಗುತ್ತಾ ಕಳಿಸಿಕೊಡಬಲ್ಲೆಯ ಪ್ರಿಯೆ? ಸುಂದರ ಲೋಕದ ಸೌಂದರ್ಯ ಒಂದೇ ಜೀವ ಎರಡು ದೇಹವೆಂದು ಸುಂದರ ಲೋಕದ ಸೌಂದರ್ಯ ದೇವನ ಒಲಿದು ಮಾರ ಏನ್ ಮನವಾಗಿ ಸೇರ. ಒಂದೇ ಜೀವ ಎರಡು ಸುಂದರ ಲೋಕ ಮನವಾಗಿ ಸೇರ ಮನವಾಗಿ ಸೇರ ಮನವಾಗಿ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಈಶ ಮಹೇಶಗೆ ಜಯ ಮಂಗಳಂ ಪಾರ್ವತಿ ಸುತನಿಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಶ್ರೀ ಶನಿದೇವಗೆ ಜಯ ಮಂಗಳಂ ಶ್ರೀ ಶನಿದೇವಗೆ ಜಯ ಮಂಗಳಂ ಛಾಯಾಪುತ್ರಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ.